ಹೆಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 76. ಮಾನವರಲ್ಲಿ ಇಮ್ಮಡಿ ರಕ್ತ ಪರಿಚಲನೆಯ ಹಂತಗಳನ್ನ ವಿವರಿಸಿ ಅಂತ ಇದೆ. ನೋಡಿ, ಮೊದಲನೇದಾಗಿ ಆಕ್ಸಿಜನ್ ಸಮೃದ್ಧ ರಕ್ತವು ಶ್ವಾಸಕೋಶಗಳಿಂದ ಎಡರತ್ಕರಣಕ್ಕೆ ಬರುತ್ತದೆ. ನಂತರ ಎಡರತ್ಕರಣ ಸಡಿಲಗೊಂಡು ಸಂಕುಚಿಸಿದಾಗ ಎಡಹೃತ್ಕುಕ್ಷಿ ಹಿಗ್ಗಿ ರಕ್ತವು ವರ್ಗಾವಣೆಗೊಳ್ಳುತ್ತೆ. ಹಾಗೆ ಎಡಹೃತ್ಕುಕ್ಷಿ ಸಂಕುಚಿಸಿದಾಗ ರಕ್ತವು ದೇಹದ ಮಹಾ ಅಪಧಮನಿಯ ಮೂಲಕ ಬೇರೆ ಬೇರೆ ಭಾಗಗಳಿಗೆ ಚಲಿಸುತ್ತೆ. ಹಾಗೆ ಆಕ್ಸಿಜನ್ ರಹಿತ ರಕ್ತವು ಬಲ ರತ್ಕರಣಕ್ಕೆ ಉಚ್ಚ ಮತ್ತು ನೀಚ ಅಭಿಧಮನಿಗಳ ಮೂಲಕ ಬರುತ್ತೆ. ನಂತರ ರತ್ಕರಣ ಸಂಕುಚಿಸಿದಾಗ ಅದು ಬಲರತ್ಕುಕ್ಷಿಗೆ ವರ್ಗಾಯಿಸುತ್ತೆ. ಹಾಗೆ ಬಲರತ್ಕುಕ್ಷಿಯ ಮೂಲಕ ರಕ್ತವು ಆಕ್ಸಿಜನ್ ಪೂರಿತಗೊಳ್ಳಲು ಶ್ವಾಸಕೋಶವನ್ನ ತಲುಪುತ್ತೆ. ಇವು ಇಮ್ಮಡಿ ಪರಿಚಲನೆಯ ವಿವಿಧ ಹಂತಗಳು. ಥ್ಯಾಂಕ್ ಯು.